ಸರ್ಕಾರ ನಡ್ಕೋಬಾರ್ದು ಎಲ್ಲ ಜಾತಿಗಳನ್ನ ನೋಡಿ. ಒಂದು ಸರ್ಕಾರ ಅಂದರೆ ಜಾತ್ಯತೀತವಾಗಿರ್ಬೇಕು. ಹೇಳ್ತೀನಿ, ನಾನು ಅವ್ರ ಹಿರಿಯರು, ನಾನು ಹೇಳೋದು ಒಂದು ಸರ್ಕಾರ ಅಂದರೆ ಜಾತ್ಯತೀತವಾಗಿರಬೇಕು. ಒಂದು ಜಾತಿಗೆ ಯಾರೇ ಆಗಲಿ, ಒಂದು ಧರ್ಮಕ್ಕೆ ಒಂದು ಸಮಾಜಕ್ಕೆ ಸೀಮಿತವಾಗಿರಬಾರ್ದು. ಎಲ್ಲ ಸಮಾಜದವರು ಮತ ಕೊಡ್ತಾರೆ. ಉದಾಹರಣೆ ನನಗಿರ್ಬೋದು, ಸರ್ಕಾರಕ್ಕೆ ಯಾರಿಗಿರ್ಬೋದು. ಸೋಲು ಗೆಲುವು ಇದ್ದೇ ಇರ್ತಾರೆ. ರಾಜಕಾರಣ ಇದು ಕ್ರೀಡೆ ಇದ್ದಂಗೆ. ಜಾತ್ಯತೀತವಾಗಿ ಎಲ್ಲ ಧರ್ಮದವರಿಗೆ, ಸಮಾಜದವ್ರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು. ಅದು ಯಾವುದೇ ಸರ್ಕಾರ ಬಂದರೂ ಈ ಸರ್ಕಾರಗಳು ಮಾಡ್ಬೇಕಂತೇಳಿ ಅವ್ರು ಶ್ಯಾಮ ಶಿವಶಂಕರ್ ಹಿರಿಯರು ಯಾವ ಮಾಹಿತಿ ನನಗೆ ಮಾಹಿತಿ ಇಲ್ಲ. ಆಯಿತು, ನಾನು ಇರಲಿಲ್ಲ, ನೋಡಿಲ್ಲ. ಯಾಕೆ ಸುಮ್ಮನೆ ಎಲ್ಲಕ್ಕೂ ನಾನು ರಿಯಾಕ್ಟ್ ಮಾಡಲ್ಲ. ಸರ್ಕಾರಗಳು ಅಂದರೆ ಜಾತ್ಯತೀತ ಇರಬೇಕು, ಧರ್ಮ ಹೊರತುಪಡಿಸಿ ರಾಜಕಾರಣ ಇರಬೇಕು ಅಂತ ಹೇಳೋ ಇಚ್ಛೆಪಡೋದು ನಾನು. ಆಮೇಲೆ ನಾನು ಮಾತಾಡಲ್ಲ, ನೋ ಕಮೆಂಟ್ಸ್ ಅವ್ರ ಬಗ್ಗೆ. ರಾಯಚೂರಲ್ಲಿ ತೀರಾ ಹಿಜಾಬ್ ವಿಚಾರವಾಗಿ ಬಟ್ಟೆನ ಹಾಕೊಂಡು ಹೋಗ್ಲಿ, ಬೇಕಾದ್ರೆ ಹಂಗೆ ಬಿಚ್ಕೊಂಡು ಹೋಗ್ಲಿ, ನಾವೇನು. ಆಯಿತು, ಜನ ನಿಮ್ಮನ್ನು ಅಧಿಕಾರಕ್ಕೆ ತಂದು ಬಟ್ಟೆ ಬಿಚ್ಚಕ್ಕೆ ಜನ ನಿಮಗೆ ಅಧಿಕಾರ ಯಾತೂ ಕೊಟ್ಟಿದ್ದಾರೆ? ಅರೇ, ಒಬ್ಬರು ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥವ್ರು ನಾನು ಶಾಸಕರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಮಾತಾಡ್ತೀನಿ. ನೀವು ಮುಖ್ಯಮಂತ್ರಿ ಹೇಳಿಕೆ ಸಮರ್ಥನೆ ಮಾಡ್ಕೊಳಿದ್ರೆ ನಿಮಗೆ ಅಲ್ಲಿ ಒಳಗೆ ಎಂಟ್ರಿನೇ ಇಲ್ಲ. ಹಿಜಾಬರ್ ಹಾಕಿದ ಹಂಗೆ ಅಂದರೆ ವಿದ್ಯಾರ್ಥಿನಿಗೆ ಅವಮಾನ ಮಾಡಂಗೆ ತಾನೆ. ಬಟ್ಟೆ ಹಾಕ್ಯಂಡು ಹೋಗ್ಬೋದು, ಬಟ್ಟೆ ಇಲ್ದಂಗೆ ಹೋಗ್ಬೋದು ಅಂತ ಹೇಳ್ತಾರೆ ಇವರು. ಇಲ್ಲಿ ಏನು ಹೇಳಿದ್ರು ಮಾಧ್ಯಮಸ್ಥರು, ಬಟ್ಟೆ ಹಾಕಿ ಬಟ್ಟೆ ಹಾಕ್ಯಂದ್ರೆ ಹೋಗ್ಲಿ ಅಂತ ಹೇಳಿದ್ರು. ಬಟ್ಟೆ ಬಿಚ್ಕೊಂಡಾರೆ ಹೋಗ್ಲಿ. ನೋಡಪ್ಪ, ಕೇಸರಿ ಶಾಲು ನಾನು ಇವತ್ತು ಬೆಳಗ್ಗೆ ಮಾಡ್ತೀನಿ. ಹಿಜಾಬ್ ಏನು ಆದೇಶ ವಾಪಸ್ ತಡೆದ್ರೆ ಕೇಸರಿ ಟವಲ್ ಮುಂದೆ ನಿಂತಿದ್ದು ನಾವೇ ವಿತರಣೆ ಮಾಡ್ತೀವಿ. ನಾವು ಸಂಘರ್ಷ ಮಾಡಲ್ಲ, ಸಾಮರಸ್ಯ ಇರ್ಬೇಕಂದ್ರೆ. ಭಾರತ ಮಾತೆ ಮಕ್ಕಳು ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟಾಗಿರ್ಬೇಕಂದ್ರೆ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಶಾಸಕರು ಹಿಜಾಬರ ಕೇಳಿ ಬಟ್ಟೆಯಲ್ಲಿ ಬಿಚ್ಕೊಂಡು ಹೋಗ್ಲಿ ಅಂದರೆ ಅವರ ಯೋಗ್ಯತೆ ಘನತೆ ಗೊತ್ತಾಗುತ್ತೆ. ಜನ ನಿಮ್ಮ ಹತ್ರ ಪಾಠ ಕಲಿಸ್ತಾರೆ. ಇದು ಜನ ಯಾವುದೋ ಕಾರಣಕ್ಕೆ ಬಿಟ್ಟು ಭರವಸೆಗಳು ಅಥವಾ ಬೇರೆ ಬೇರೆ ಕಾರಣಕ್ಕೆ ಆಯ್ಕೆ ಮಾಡಿದ್ದಾರೆ. ನೀವೇನು ಕೊನೆವರೆಗೆ ಅಧಿಕಾರದಾಗ ಇರ್ತೀರಾ? ಜನರಿಗೆ ಕೆಲಸ ಮಾಡಿ ಇಂಥ ಗೊಂದಲವಾದಿ ಇಂಥ ಹೇಳಿಕೆಯಲ್ಲಿ ಕೊಡೋ ಬದಲಾಗಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಕೇಸರಿ ಶಾಲೆ ಆಗ್ತೀನಿ ಅಂತ ಹೇಳಿದಾರೆ ಸರ್ ನಿನ್ನೆ. ನಮ್ಮ ಸಹೋದರಿ ಆಗಲಿ, ಸಂತೋಷ ಪಡ್ತೀನಿ. ಸದ್ಯ ನೋಡಿ, ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೇಸರಿ ಟವಲ್ ಹಾಕ್ತಾರೆ, ಉದ್ದನಾಮ ಹಾಕ್ತಾರೆ. ಮುಖ್ಯಮಂತ್ರಿಗಳು ಅದನ್ನು ನೋಡಿ ಕಲಿಬೇಕು. ನಮ್ಮ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಸರಿ ಟವಲನ್ನು ನಾನು ಸ್ವಾಗತ ಮಾಡ್ತೀನಿ. ಒಬ್ಬ ಮಹಿಳೆಗೆ, ಒಬ್ಬ ಸಹೋದರಿಗೆ ಈ ದೇಶದ ನೆಲದ ಕಾನೂನು, ಭಾರತ ಮಾತೆಯ ಮಗಳು ಅಂತೇಳಿ ಅವ್ರಿಗೆ ಇದೆ, ಎಲ್ಲ ಇದೆ. ಹಂಗಾಗಿ ಅವ್ರು ಕೇಸರಿ ಟವಲ್ ಹಾಕಿಂದರೆ ನಾನು ನಿಜವಾಗ್ಲೂ ಸ್ವಾಗತ ಮಾಡ್ತೀನಿ. ಆ ಸಹೋದರಿಗೆ ನಾನೇ ಕೇಸರಿ ಟವಲ್ ಕಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್.